Excel Techno School, Guruvayanikere, Venuru. Admission open now. ಈಗ ನೀವು ಕೇಳಿರುವಂಥ ಪ್ರಶ್ನೆಗೆ ನನಗೆ ನೇರ ಮಾಹಿತಿ ಇಲ್ಲ. ಆದರೆ ಒಂದು ತನಿಖೆ ಆಗುವಂಥದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥ ಒಂದು ಆರೋಪವನ್ನು ಅವರೆಲ್ಲ ಮಾಡಿದರು. ಈಗ ನಾವು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರೆ ನನಗೆ ನೋಡುವಂಥದ್ದು ಅದರಲ್ಲಿ ಯಾವುದೇ ರೀತಿಯ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದು ಭಾಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಯಾವ ಒಂದು ಸಂಚಲನ ಇಡೀ ದೇಶದಲ್ಲೇ ಮೂಡಿಸಿದ್ರು. ಈಗ ಮತ್ತೆ ನಾವು ಬಂದು ಅದು ಯಾರ್ದು ವಾಪಸ್ ತೊಗೊಳ್ಬೇಕು ಅಂತ ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ. ಕಂಪ್ಲೇನೆಂಟೇ ಹೇಳ್ತಾ ಇದ್ದಾರಾ ಅಥವಾ ಇನ್ನೊಬ್ರು ಬೇರೆ ಯಾರು ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ತನಿಖೆ ಮುಂದುವರೆದಿದೆ. ತನಿಖೆ ಒಂದು ಕೊನೆಯ ಹಂತಕ್ಕೆ ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಈಗ ಇದಕ್ಕೆಲ್ಲ ಬಹುಶಃ ಅವಕಾಶಗಳು ಸಿಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ರೀತಿಯ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಅವಕಾಶ ಇರೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ, ಎಸ್ಕೇಪ್ ಆಗೋದು ಪ್ರಶ್ನೆ ನನಗೆ ಗೊತ್ತಿಲ್ಲ. ಅದು ತನಿಖೆ ಅವರು ಇದರ ಪ್ರಕಾರ ಏನು ಮಾಹಿತಿಗಳು ಸಿಕ್ಕಿದೆ ಮತ್ತು ಈಗೇನು ಅವರು SIT ಅವರು ಈಗಾಗಲೇ ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ದಾರೆ ಮತ್ತು ಇದರಲ್ಲಿ ಬೇರೆ ಇನ್ನೇನಾದರೂ ನಡೆದಿದೆಯಾ ಅಂತ ಅದನ್ನು ಕೂಡ ಎಲ್ಲ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ವರದಿ ಆಧಾರದ ಮೇಲೆ ತೊಗೊಳ್ತಾರೆ. ಯಾರು ಎಸ್ಕೇಪ್ ಆಗೋದು ಅಥವಾ ಹಿಡಿದಾಕೋದು ಅದು ಎರಡೂ ಕೂಡ ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದು SIT ವ್ಯಾಪ್ತಿಗೆ ಬರ್ತದೆ. ಅವರಲ್ಲಿ ಯಾವುದೇ ರೀತಿಯ ಹೇಳ್ತೀನಿ, ಯಾವುದೇ ರಾಜಕೀಯ ಒತ್ತಡ ಇಲ್ಲ ಅಥವಾ ಹಸ್ತಕ್ಷೇಪ ಇಲ್ಲ. ಅವರಿಗೆ ಇರುವಂಥ ಎವಿಡೆನ್ಸ್ ಮೇಲೆ ಮುಕ್ತವಾಗಿ ಯಾರೇ ತಪ್ಪಿತಸ್ಥರಿದ್ದರೆ ಅವ್ರ ಮೇಲೆ ಕ್ರಮ ತೊಗೊಳ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರನ್ನು ರಕ್ಷಿಸ್ತಕ್ಕಂಥ ಪ್ರಶ್ನೆಯೂ ಇಲ್ಲ ಅಥವಾ ಯಾರಿಗೊಬ್ಬರಿಗೆ ನಾವು ಅನಾವಶ್ಯಕವಾಗಿ ತೊಂದರೆ ಕೊಡಬೇಕು ಅಂತಲೂ ಇಲ್ಲ. ನನಗೆ ಗೊತ್ತಿರುವ ಹಾಗೆ ಅವ್ರದ್ದು ಈಗ ತನಿಖೆ ಯಾವ ಹಂತದಲ್ಲಿ ನಾನು ಹೇಳಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಹೇಳಬೇಕಾಗ್ತದೆ, ಗೃಹ ಸಚಿವರು ಹೇಳಬೇಕಾಗ್ತದೆ. ತನಿಖೆಯಂತೂ ನಡೀತಾ ಇದೆ. ಆದರೆ ಕೆಲವು ಅಂಶಗಳು ನಾವು ನೋಡಿದಾಗ ಅದು ಅಷ್ಟು ಸುಲಭವಾಗಿ ಅಷ್ಟು ಬೇಗ ಅದನ್ನು ತೀರ್ಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಲೂ ಕೂಡ ನನಗೆ ಅನಿಸುತ್ತೆ. ಇನ್ನೂ ತನಿಖೆ ಮಾಡತಕ್ಕಂಥ ಸಮಯ ಅವಕಾಶ ಬೇಕಾಗ್ಬೋದು ಅವ್ರಿಗೆ. ಆದರೆ ಅದೇನೇ ಇದ್ರೂ ಕೂಡ ಗೃಹ ಸಚಿವರು ತೀರ್ಮಾನ ಮಾಡ್ತಾರೆ. ನೋಡಿ, ನಾವು ಅಲ್ಲಿ ಬೇರೆ ಯಾವುದೋ ಒಂದು ಪೊಲಿಟಿಕಲ್ ಇಶ್ಯೂಸ್ಗೆ ನಾವು ದೆಹಲಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ನೀವು ಯಾಕೆ ಹೋದ್ರಿ ಅಂತ ನೀವು ಕೇಳೋಕ್ಕಾಗೋದಿಲ್ಲ ನಮ್ಮನ್ನು, ಅಲ್ವಾ? ನಾವು ಹೋಗ್ತಾ ಇದೇನು ಮೊದಲೇ ಬಾರಿಗೇನು ಹೋಗ್ತಾ ಇಲ್ಲ, ಹಲವಾರು ಬಾರಿ ಹೋಗಿದೆ. ಈ ಸಲನೇ ಏನೋ ಹೋಗಿದ್ದಕ್ಕೆ ಸುದ್ದಿ ಆಗಿದೆ, ಹಿಂದೆಲ್ಲ ಹೋದಾಗೆಲ್ಲ ಸುದ್ದಿ ಆಗಿಲ್ಲ. ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಇನ್ನೇನು ಹೇಳಕ್ಕೆ ಹೋಗೋದಿಲ್ಲ. ಸರಿ, ಬೇರೆ ಬೇರೆ ಚರ್ಚೆ ನಡೀತದೆ. ಕೆಲವರು ಕೈ ಬಿಡಬೇಕು ಅಂತ ಹೇಳ್ತಿದ್ದಾರೆ, ಕೆಲವರು ಅಧ್ಯಕ್ಷ ಮಾಡಬೇಕು ಅಂತ, ಇನ್ನು ಕೆಲವರು ಮುಖ್ಯಮಂತ್ರಿ ಮಾಡಬೇಕು ಅಂತಾರೆ, ಅಧಿಕಾರ ಹಂಚಿಕೊಂಡಿದ್ದಾರೆ. ನೋಡಿ, ತಮ್ಮದೇ ಪಾತ್ರ ಸರ್. ಈಗ ಮುಖ್ಯಮಂತ್ರಿಯವರ ಮುಖ್ಯಮಂತ್ರಿ ಸ್ಥಾನಕ್ಕೆ ವೇಕೆನ್ಸಿನೇ ಇಲ್ಲ ಅಲ್ಲ, ಯಾಕೆ ಚರ್ಚೆ ಮಾಡಬೇಕು? ಚರ್ಚೆ ಪ್ರಶ್ನೆನೇ ಬರೋದಿಲ್ಲ. ಮುಖ್ಯಮಂತ್ರಿಯವರು ಇದ್ದಾರೆ ಮತ್ತು ಮುಖ್ಯಮಂತ್ರಿ ಅವರು ಇದ್ದಾಗ ಇನ್ನೊಬ್ಬರು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಯಾವ ಕ್ರಾಂತಿನೂ ಇಲ್ಲಪ್ಪ. ಯಾವ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿ ಆಗೋದೂ ಇಲ್ಲ. ಯಾವ ಕ್ರಾಂತಿನೂ ಆಗೋದಿಲ್ಲ. ಯಾವುದೋ ನೋಡಿ, ಯಾರೋ ಒಬ್ರಿಬ್ಬರು ಮಾತಾಡ್ತಕ್ಕಂಥದ್ದಕ್ಕೆ ನಾವು ಇಷ್ಟು ದೊಡ್ಡ ಇಶ್ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಆಯಿತಾ? ಬಹುತೇಕ ನಮ್ಮಲ್ಲಿ 95% ಕಾಂಗ್ರೆಸ್ಸಲ್ಲಿರುವಂಥ ಶಾಸಕರೇ ಇರ್ಬೋದು, ನಾವೆಲ್ಲರೂ ಇರ್ಬೋದು. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ ನಾವೆಲ್ಲರೂ ಭದ್ರಾಗಿರ್ತೀವಿ. ನಾಳೆ ನನ್ನನ್ನು ತೆಗಿಬೇಕು ಅಂತ ಹೇಳಿದ್ರೆ ಮಂತ್ರಿ ಸ್ಥಾನದಿಂದ ನಾವು ಹೋಗ್ತೀವಿ, ಇರಿ ಅಂತ ಹೇಳಿದ್ರೆ ಇರ್ತೀವಿ, ಇನ್ನೊಬ್ಬರಿಗೆ ಮಾಡಬೇಕು ಅಂತ ಮಾಡ್ತಾರೆ. ಅದೇನೇ ಇದ್ರೂ ಕೂಡ ಅದು ತೀರ್ಮಾನ ಆಗಬೇಕು, ಕೂತ್ಕೊಂಡು ಚರ್ಚೆ ಮಾಡಿ. ಆದರೆ ಈಗ ಈ ಚರ್ಚೆ ಏನಿದೆಲ್ಲ ಇದು ಮಾಡ್ತಕ್ಕಂಥ ಸಂದರ್ಭನೇ ಇಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಯವರು ಇದ್ದಾರೆ, ಮುಖ್ಯಮಂತ್ರಿಯವರು ಇದ್ದಾಗ ಈ ಪ್ರಶ್ನೆ ಚರ್ಚೆ ಆಗಲೇಬಾರ್ದು. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.